ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಡಿಸೆಂಬರ್ 31ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ ನಿಮಗೆ KS, PSI, PC, PDO, FDA, SDA, ಬ್ಯಾಂಕಿಂಗ್, RRB, SSC, KPSC ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಲಿದೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ, ವಿಚ್ ಇಸ್ ದ ನೋಡಲ್ ಮಿನಿಸ್ಟ್ರಿ ಫಾರ್ ಇಂಡಿಯಾಸ್ ಡೀಪ್ ಓಷಿಯನ್ ಮಿಷನ್ ಅಂತ. ಭಾರತದ ಆಳವಾದ ಸಾಗರ ಕಾರ್ಯಾಚರಣೆ ನೋಡಲ್ ಸಚಿವಾಲಯ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಭೂ ವಿಜ್ಞಾನ ಸಚಿವಾಲಯವು ಸರಿಯಾದಂತ ಉತ್ತರ. ಭಾರತದ ಡೀಪ್ ಓಷನ್ ಮಿಷನ್ ಹಿಂದೂ ಮಹಾಸಾಗರದಲ್ಲಿ 4500 ಮೀಟರ್ ಆಳದ ಜಲ ವಿದ್ಯುತ್ ತೆರಪಿನ ಚಿತ್ರಗಳನ್ನು ಸೆರೆ ಹಿಡಿದಿರುವಂತದ್ದು. ಈ ಹೈಡ್ರೋಥರ್ಮಲ್ ದ್ವಾರಗಳು ಟೆಕ್ಟೋನಿಕ್ ಪ್ಲೇಟ್ಗಳ ಸಮೀಪವಿರುವಂತಹ ಬಿಸಿ ನೀರಿನ ಬುಗ್ಗೆಗಳಾಗಿವೆ. ಇವು ಖನಿಜಗಳನ್ನ ಸಾಗರಕ್ಕೆ ಬಿಡುಗಡೆ ಮಾಡುತ್ತವೆ. ಭೂ ವಿಜ್ಞಾನ ಸಚಿವಾಲಯದ ನೇತೃತ್ವದ ಈ ಮಿಷನ್ ಸಾಗರ ಸಂಪನ್ಮೂಲಗಳನ್ನು ಅನ್ವೇಷಿಸಲು ಮತ್ತು ಭಾರತದ ನೀಲಿ ಆರ್ಥಿಕತೆಯ ಗುರಿಗಳನ್ನ ಬೆಂಬಲಿಸುವಂತಹ ಗುರಿಯನ್ನು ಇದು ಹೊಂದಿರುವಂತದ್ದು. ಹೌದಾ, ಈ ಒಂದು ಕಾರ್ಯಾಚರಣೆಯು ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರ್ತದ. ಹೌದಾ, ಇನ್ನ ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ ಅರಿಪಟ್ಟಿ ಗ್ರಾಮವು ಯಾವ ರಾಜ್ಯದ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣವಾಗಿದೆ? ಅರಿಪಟ್ಟಿ ವಿಲೇಜ್ ವಿಚ್ ವಾಸ್ ಸಿ ಇನ್ ದ ನ್ಯೂಸ್ ಇನ್ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ತಮಿಳುನಾಡು. ಆಪ್ಷನ್ ಎ ತಮಿಳುನಾಡು ಸರಿಯಾದಂತ ಉತ್ತರ. ಪುರಾತತ್ವ ಶಾಸ್ತ್ರಜ್ಞರು ತಮಿಳುನಾಡು ಸರ್ಕಾರವು ಅದರ ಪುರಾತತ್ವ ಮತ್ತು ಪರಿಸರ ಪ್ರಾಮುಖ್ಯತೆಯಿಂದಾಗಿ ಅರಿಟಪಟ್ಟಿಯಲ್ಲಿ ಟಂಗ್ಸ್ಟನ್ ಗಣಿಗಾರಿಕೆಯನ್ನು ನಿಲ್ಲಿಸಬೇಕೆಂದು ಹೇಳಿದ್ದಾರೆ. ಈ PMK ಅಧ್ಯಕ್ಷ ಅನುಮಣಿ ರಾಮದಾಸ್ ರವರು 5000 ಎಕರೆ ಪ್ರದೇಶವನ್ನ ರಕ್ಷಿತ ಜೀವ ವೈವಿಧ್ಯ ವಲಯವನ್ನಾಗಿ ಮಾಡಲು ಸಲಹೆಯನ್ನ ನೀಡುತ್ತಾರೆ. ಇಲ್ಲಿ ಅರಿಟಪಟ್ಟಿ ಗ್ರಾಮವು ತಮಿಳುನಾಡಿನ ಮೊದಲ ಜೀವ ವೈವಿಧ್ಯತೆಯ ಪರಂಪರೆಯ ತಾಣವಾಗಿದ್ದು ವಿಶಿಷ್ಟ ವನ್ಯಜೀವಿಗಳು ಮತ್ತು ಪ್ರಾಚೀನ ಐತಿಹಾಸಿಕ ರಚನೆಗಳ ಒಂದು ನೆಲೆಯಾಗಿರುವಂತದ್ದು. ಹೌದು, ಇದು ಎಲ್ಲಿದೆ? ತಮಿಳುನಾಡಿನ ರಾಜ್ಯದಲ್ಲಿ ಇರುವಂತದ್ದು. ನೆನಪಿರಲಿ. ಇನ್ನ ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಟಾಪ್ಡ್ ದ ಲಿಸ್ಟ್ ಆಫ್ ಫಾರಿನ್ ಟೂರಿಸ್ಟ್ ಅರೈವಲ್ ಇನ್ ಇಂಡಿಯಾ ಇನ್ 2024? 2024ರಲ್ಲಿ ಭಾರತಕ್ಕೆ ವಿದೇಶಿ ಪ್ರವಾಸಿಗರ ಆಗಮನದ ಪಟ್ಟಿಯಲ್ಲಿ ಯಾವ ದೇಶವು ಅಗ್ರ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶವು ಸರಿಯಾದಂತ ಉತ್ತರ. 2024ರಲ್ಲಿ ರಾಜಕೀಯ ಸಮಸ್ಯೆಗಳಿಂದಾಗಿ 23.7%ದಿಂದ 20.77%ಕ್ಕೆ ಇಳಿದಿದ್ದರೂ ಸಹ ಬಾಂಗ್ಲಾದೇಶವು ಭಾರತಕ್ಕೆ ವಿದೇಶಿ ಪ್ರವಾಸಿಗರ ಪ್ರಮುಖ ಒಂದು ಮೂಲವಾಗಿದೆ. 2024ರ ಮೊದಲ 8 ತಿಂಗಳಲ್ಲಿ ಭಾರತವು 6.19 ಮಿಲಿಯನ್ ವಿದೇಶಿ ಪ್ರವಾಸಿಗರನ್ನು ಸ್ವೀಕರಿಸಿದೆ. ಆದರೆ ಥೈಲ್ಯಾಂಡ್ ಮತ್ತು ಮಲೇಷಿಯಾ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸಿದವು. USA ಮತ್ತು UK ಸಹ ಭಾರತದ ಪ್ರವಾಸೋದ್ಯಮವನ್ನು ಹೆಚ್ಚಿಸಿವೆ. ಭಾರತವು ತನ್ನ ಪ್ರವಾಸೋದ್ಯಮ ಮೂಲ ಸೌಕರ್ಯ ಮತ್ತು ಮಾರುಕಟ್ಟೆಯನ್ನ ಹೆಚ್ಚಿಸುವುದರಿಂದ ಆದಾಯದ ಬೆಳವಣಿಗೆಗೆ ಅವಕಾಶಗಳನ್ನು ತೋರಿಸುವಂತದ್ದಾಗಿರುತ್ತದೆ. ಹೌದಾ, ಇನ್ನು 2024ರಲ್ಲಿ ವಿದೇಶಿ ಪ್ರವಾಸಿಗರ ಆಗಮನದ ಪಟ್ಟಿಯಲ್ಲಿ ಯಾವುದು ಅಗ್ರಸ್ಥಾನದಲ್ಲಿ? ಬಾಂಗ್ಲಾದೇಶವು ಅಗ್ರಸ್ಥಾನದಲ್ಲಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಅಪ್ರೂವ್ಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಪವರ್ ಡ್ಯಾಮ್ ಆನ್ ದ ಬ್ರಹ್ಮಪುತ್ರ ರಿವರ್? ಬ್ರಹ್ಮಪುತ್ರ ನದಿಯ ಮೇಲೆ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟು ನಿರ್ಮಾಣವನ್ನ ಯಾವ ದೇಶವು ಅನುಮೋದಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಚೀನಾ ಸರಿಯಾದಂತ ಉತ್ತರ. ಚೀನಾ ಸರಿಯಾದಂತ ಉತ್ತರ. ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಕಳವಳ ವ್ಯಕ್ತಪಡಿಸಿರುವ ಚೀನಾ ಭಾರತದ ಗಡಿಯ ಬಳಿ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟು ನಿರ್ಮಾಣಕ್ಕೆ ಅನುಮೋದನೆಯನ್ನು ನೀಡಿರುವಂತದ್ದು. ಯಾರ್ಲುಂಗಾ ಚಾಂಗ್ಬೋ ನದಿಯು ತಿರುಗುವ ಹಿಮಾಲಯದ ಕಮರಿಯಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗುವುದು. ಇದು 1 ಟ್ರಿಲಿಯನ್ ಯುವಾನ್ ಅಂದ್ರೆ 137 ಶತಕೋಟಿ ಡಾಲರ್ ವೆಚ್ಚವಾಗುತ್ತದೆ ಮತ್ತು ವಾರ್ಷಿಕವಾಗಿ 300 ಶತಕೋಟಿ KWH ಅನ್ನು ಉತ್ಪಾದಿಸುತ್ತದೆ.
ಈ ಯೋಜನೆಯು ಚೀನಾದ 14ನೇ ಪಂಚವಾರ್ಷಿಕ ಯೋಜನೆ ಮತ್ತು 2035ರ ದೀರ್ಘಾವಧಿಯ ಗುರಿಗಳ ಒಂದು ಭಾಗವಾಗಿದೆ. ಆದರೆ ಸೈಟ್ ಟೆಕ್ಟೋನಿಕ್ ಪ್ಲೇಟ್ ಗಡಿಯಲ್ಲಿದೆ, ಭೂಕಂಪದ ಅಪಾಯಗಳನ್ನು ಉಂಟು ಮಾಡುತ್ತದೆ. ಹೌದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚಿನ ಅಧ್ಯಯನದ ಪ್ರಕಾರ ಯಾವ ರಾಜ್ಯವು ಪ್ರಧಾನ ಆಹಾರಗಳಲ್ಲಿ ಆರ್ಸೆನಿಕ್ ಮಾಲಿನ್ಯವನ್ನು ವರದಿ ಮಾಡಿದೆ ಅಂತ ಕೇಳಿದರು. ಅಕಾರ್ಡಿಂಗ್ ಟು ರೀಸೆಂಟ್ ಸ್ಟಡಿ ವಿಚ್ ಸ್ಟೇಟ್ ರಿಪೋರ್ಟೆಡ್ ದ ಆರ್ಸೆನಿಕ್ ಕಂಟೋಮಿನೇಷನ್ ಇನ್ ಸ್ಟೆಪಲ್ ಫುಡ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಬಿಹಾರ್ ಸರಿಯಾದಂತ ಉತ್ತರ. ಬಿಹಾರದ ಅಕ್ಕಿ, ಗೋಧಿ ಮತ್ತು ಆಲೂಗಡ್ಡೆಗಳಲ್ಲಿ ಆರ್ಸೆನಿಕ್ ಮಾಲಿನ್ಯವು ಆರೋಗ್ಯದ ಅಪಾಯಗಳನ್ನು ಉಂಟು ಮಾಡುತ್ತಿರುವುದು ವಿಶೇಷವಾಗಿ ಗ್ರಾಮೀಣ ಜನರಿಗೆ. ಒಂದು ಅಧ್ಯಯನದ ಪ್ರಕಾರ 14% ಅಕ್ಕಿ, 63% ಗೋಧಿ ಮತ್ತು 3% ಆಲೂಗಡ್ಡೆ ಸುರಕ್ಷಿತ ಆರ್ಸೆನಿಕ್ ಮಟ್ಟವನ್ನು ಮೀರಿವೆ. ಗಂಗಾ ನದಿಯಿಂದ ಅಂತರ್ಜಲ ಮಾಲಿನ್ಯವು ಶಿಶುಗಳು ಮತ್ತು ಮಕ್ಕಳ ಮೇಲಿನ ಪರಿಣಾಮವನ್ನು ಬೀರುತ್ತದೆ. ಈ ಅಪಾಯಗಳನ್ನು ಕಡಿಮೆ ಮಾಡಲು ತುರ್ತು ಕ್ರಮದ ಅಗತ್ಯವಿದೆ ಎಂದು ವರದಿ ಮಾಡಿರುವಂತದ್ದು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಇಂಡಿಯನ್ naval ship INS represented Indian in the bilateral naval exercise ಸ್ಲಿನೆಕ್ಸ್ 24? ದ್ವಿಪಕ್ಷೀಯ ನೌಕಾ ವ್ಯಾಯಾಮ ಸ್ಲಿನೆಕ್ಸ್ 24 ರಲ್ಲಿ ಯಾವ ಭಾರತೀಯ ನೌಕಾ ಹಡಗು ಭಾರತವನ್ನು ಪ್ರತಿನಿಧಿಸಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, INS ಸುಮಿತ್ರಾ ಸರಿಯಾದಂತ ಉತ್ತರ. ಸ್ಲಿನೆಕ್ಸ್ 24 ನೌಕಾ ವ್ಯಾಯಾಮವು ಡಿಸೆಂಬರ್ 17ರಿಂದ 20, 2024ರಿಂದ ವಿಶಾಖಪಟ್ಟಣಂನಲ್ಲಿ ನಡೆಯಿತು. ಭಾರತವು INS ಸುಮಿತ್ರಾ ಮತ್ತು ವಿಶೇಷ ಪಡೆಗಳ ತಂಡದೊಂದಿಗೆ ಭಾಗವಹಿಸಿರುವುದು. ಶ್ರೀಲಂಕಾ SLNS ಸಯೂರ ಮತ್ತು ಅದರ ವಿಶೇಷ ಪಡೆಗಳನ್ನು ಕಳುಹಿಸಿತು. ಶ್ರೀಲಂಕಾ ಮತ್ತು ಭಾರತದ ನಡುವೆ ನಡೆದಿರುವಂತದ್ದು. ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು ಮತ್ತು ಎರಡು ನೌಕಾಪಡೆಗಳ ನಡುವಿನ ಕಡಲ್ ಸಹಕಾರವನ್ನು ಬಲಪಡಿಸುವುದು ಇದರ ಗುರಿಯಾಗಿತ್ತು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಪೆರಿಮಂಗಳಂ ಪಂಚಾಯತ್ ವಿಚ್ ವಾಸ್ ಸಿ ಇನ್ ದ ನ್ಯೂಸ್ ಲೈಸ್ ಇನ್ ವಿಚ್ ಸ್ಟೇಟ್? ಸುದ್ದಿಯಲ್ಲಿ ಕಂಡು ಬಂದಂತ ಪೆರಿಂಗಮಳ್ ಪಂಚಾಯತ್ ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಕೇರಳ ಸರಿಯಾದಂತ ಉತ್ತರ. ಕೇರಳದ ಪೆರಿಂಗಮಳ್ ಪಂಚಾಯತ್ ನಲ್ಲಿ 2024ರಲ್ಲಿ 23 ಮತ್ತು 2011 ಮತ್ತು 22ರಿಂದ 138 ಆತ್ಮಹತ್ಯೆಗಳ ಹೆಚ್ಚಳವನ್ನು NHRC ಗಮನಿಸಿರುವುದು. ಈ NHRC ಅಕ್ಟೋಬರ್ 12, 1993ರಂದು ಇದನ್ನು ರಚಿಸಲಾದಂತಹ ಒಂದು ಸ್ವತಂತ್ರ ಸಂಸ್ಥೆ. ಇದು ಸಂವಿಧಾನ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳ ಅಡಿಯಲ್ಲಿ ಜೀವನ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಯ ಹಕ್ಕುಗಳನ್ನು ರಕ್ಷಿಸುವಂತದ್ದಾಗಿರ್ತದೆ. ಇದನ್ನ ಗಮನಿಸಿರುವುದರಿಂದ ಇದು ಸದ್ಯ ಸುದ್ದಿಯಲ್ಲಿರುವಂತದ್ದು. ಈ ಒಂದು ಪಂಚಾಯಿತಿ ಎಲ್ಲಂದ್ರೆ ಕೇರಳದ ರಾಜ್ಯದಲ್ಲಿ ಇರುವಂತದ್ದು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಯುನೈಟೆಡ್ ನೇಷನ್ಸ್ ಡಿಸೆಂಗ್ರೇಮೆಂಟ್ ಅಬ್ಸರ್ವ್ ಫೋರ್ಸ್ UNDOP mission was established to maintain peace between which forces? ಯಾವ ಪಡೆಗಳ ನಡುವೆ ಶಾಂತಿ ಕಾಪಾಡಲು ಯುನೈಟೆಡ್ ನೇಷನ್ಸ್ ಡಿಸ್ಎಂಗೇಜ್ಮೆಂಟ್ ಅಬ್ಸರ್ವರ್ ಫೋರ್ಸ್ ಮಿಷನ್ ಅನ್ನ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಇಸ್ರೇಲ್ ಮತ್ತು ಸಿರಿಯಾ ಸರಿಯಾದಂತ ಉತ್ತರ. UN ಸೆಕ್ರೆಟರಿ ಜನರಲ್ ಆಂಟನಿ ಗುಟೆರಸ್ ಅವರು ಬ್ರಿಗೇಡಿಯರ್ ಜನರಲ್ ಅಮಿತಾಬ್ ಝಾ ಅವರನ್ನ ಗೌರವಿಸಿದರು. ಗೋಲನ್ ಹೈಲೇಟ್ಸ್ ನಲ್ಲಿ UN ಡಿಸ್ಎಂಗೇಜ್ಮೆಂಟ್ ಅಬ್ಸರ್ವರ್ಸ್ ಫೋರ್ಸ್ ನೊಂದಿಗೆ ಸೇವೆಯನ್ನ ಸಲ್ಲಿಸಿದವರು. 1974ರಲ್ಲಿ ಸ್ಥಾಪಿಸಲಾದಂತಹ UNDOP ಕದನ ವಿರಾಮವನ್ನು ನಿರ್ವಹಿಸುತ್ತದೆ ಮತ್ತು ಇಸ್ರೇಲ್ ಮತ್ತು ಸಿರಿಯಾ ನಡುವಿನ ಬಫರ್ ವಲಯವನ್ನ ಮೇಲ್ವಿಚಾರಣೆ ಮಾಡುತ್ತದೆ. ಆದರೆ ಆದೇಶವನ್ನ ಜೂನ್ 2025ರವರೆಗೆ ಪ್ರತಿ 6 ತಿಂಗಳಿಗೊಮ್ಮೆ ನವೀಕರಿಸಲಾಗುತ್ತದೆ. UN ಜನರಲ್ ಅಸೆಂಬ್ಲಿಯಿಂದ ವಾರ್ಷಿಕವಾಗಿ ಧನ ಸಹಾಯವನ್ನ ಪಡೆದಿರುವ UNDOP ಭಾರತವು ಪಡೆಗಳು ಮತ್ತು ಪೊಲೀಸ್ನ 3ನೇ ಅತಿ ದೊಡ್ಡ ಕೊಡುಗೆದಾರನ ಆಗಿರುವಂತದ್ದು ವಿಶೇಷವಾಗಿದೆ. ಇದು ಭಾರತವು ಪಡೆಗಳು ಮತ್ತು ಪೊಲೀಸ್ನ 3ನೇ ಅತಿ ದೊಡ್ಡ ಒಂದು ಕೊಡುಗೆದಾರವಾಗಿದೆ. ಹೌದಾ. ಇನ್ನು ಮುಂದಿನ ಪ್ರಶ್ನೆ,
ಕನ್ನಾ, ಪೆಂಚ್ ಅಂಡ್ ಬಾಂಧವ್ಗಢ ಟೈಗರ್ ರಿಸರ್ವ್ ಆರ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಕನ್ನಾ, ಪಂಚ್ ಮತ್ತು ಬಾಂಧವ್ಗಢ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವ ರಾಜ್ಯದಲ್ಲಿ ಇವೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಮಧ್ಯಪ್ರದೇಶವು ಸರಿಯಾದಂತ ಉತ್ತರ. ಕೇಂದ್ರ ಸರ್ಕಾರದ ಅನುಮೋದನೆ ಪಡೆದ ನಂತರ ಮಧ್ಯಪ್ರದೇಶವು 15 ಹುಲಿಗಳನ್ನ 12 ಹುಲಿಗಳು ಮತ್ತು 3 ಹುಲಿಗಳು ರಾಜಸ್ಥಾನ್, ಛತ್ತೀಸ್ಗಢ ಮತ್ತು ಒಡಿಸ್ಸಾಗೆ ಸ್ಥಳಾಂತರಿಸಿದೆ. ಮಧ್ಯಪ್ರದೇಶದ ಬಾಂಧವ್ಗಢ, ಕನ್ನಾ ಮತ್ತು ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶಗಳಿಂದ ಹುಲಿಗಳು ಬರುತ್ತವೆ. ಮಧ್ಯಪ್ರದೇಶವು 785 ಹುಲಿಗಳೊಂದಿಗೆ ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಜನಸಂಖ್ಯೆಯನ್ನು ಹೊಂದಿದೆ ಮತ್ತು ಇತ್ತೀಚೆಗೆ ರತಪಾನಿ ಅರಣ್ಯವನ್ನ ರಾಜ್ಯದ 8ನೇ ಹುಲಿ ಸಂರಕ್ಷಿತ ಪ್ರದೇಶವೆಂದು ಗೊತ್ತುಪಡಿಸಲಾಗಿದೆ. ಹೌದಾ, ಇತ್ತೀಚೆಗೆ ರತಪಾನಿ ಅರಣ್ಯವನ್ನ ರಾಜ್ಯದ 8ನೇ ಹುಲಿ ಸಂರಕ್ಷಿತ ಪ್ರದೇಶವೆಂದು ಗೊತ್ತುಪಡಿಸಲಾಗಿದೆ. ಇನ್ನು ಇಂದಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.